ಬರ್ರಿ ಇವತ್ತು ಕೇವಲ ಒಂದೇ ನಿಮಿಷದಲ್ಲಿ ಮೋತಿಚೂರ್ ಲಾಡು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಕಡಲೆಬೇಳೆನ ಒಂದು 2 ಗಂಟೆ ನೆನೆಸ್ಕೊಂಡು ತಗೊತಿದ್ದೀನಿ. ಇವಾಗ ನೀರು ಮತ್ತು ಕಡಲೆಬೇಳೆನ ಬೇರೆ ಬೇರೆ ಮಾಡ್ಕೊಂಡು ಇವಾಗ ಕಡಲೆಬೇಳೆ ನಾನು ಮಿಕ್ಸಿಯಲ್ಲಿ ರುಬ್ಕೊತಿದ್ದೀನಿ ತರಿಯಾಗಿ. ರುಬ್ಬಿದ ಮೇಲೆ ಇದನ್ನು ಎಣ್ಣೆಯಲ್ಲಿ ನಾವು ಪಕೋಡ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಕರ್ಕೊಂಡು ತೊಗೋಬೇಕಾಗುತ್ತೆ. ಇವಾಗ ತೊಗೊಂಡಾಗಿದೆ. ಇವಾಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಮತ್ತೆ ಇದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ರವೆ ಯಾವ ರೀತಿ ಇರುತ್ತೆ ಅಲ್ವಾ ಆ ರೀತಿ ನೋಡಿ, ಈ ರೀತಿಯಾಗಿದೆ. ಇವಾಗ ಎಲ್ಲನೂ ಸೇರಿಸಿ ನಾನು ರುಬ್ಕೊಂಡಾಗಿದೆ. ಇವಾಗ ಇಲ್ಲಿ ಸಕ್ಕರೆ ಪಾಕ ಮಾಡೋದಕ್ಕೆ ಕಡಾಯಿನಲ್ಲಿ ಒಂದು 1.5 ಕಪ್ ಆಗುವಷ್ಟು ಸಕ್ಕರೆ, ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಟೋಟಲ್ ಒಂದು 5 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಕುದಿಸಿದ್ರೆ ಸಾಕಾಗುತ್ತೆ. ಗಟ್ಟಿಯಾಗಿರುವಂತಹ ಪಾಕ ಬೇಕಷ್ಟೇ. ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ. ಫುಡ್ ಕಲರ್ ಹಾಕಿ ಇವಾಗ ಈ ಮಿಶ್ರಣ ಹಾಕಿ ಮತ್ತೆ ಒಂದು 3ರಿಂದ 4 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲಾಚಿ ಪೌಡರ್ ಹಾಕಿದ್ದೆ ಒಂದು ಸ್ವಲ್ಪನೇ. ಇವಾಗ ಕೊನೆಯಲ್ಲಿ ಇದಕ್ಕೆ 1 ಚಮಚ ತುಪ್ಪ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡು ಇದನ್ನು ನೀವು